ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಪರ್ಫೆಕ್ಟಾಗಿ ಹೋಟೆಲ್ ಸ್ಟೈಲ್ ಫುಲ್ ಕೆಂಪಗಾಗಿ ಮಸಾಲೆ ದೋಸೆ ಹೆಂಗೆ ಮಾಡಬೇಕು ಅಂತ ನೀವು ಅಂದ್ಕೊಂಡ್ರೆ ಹಿಂಗೆ ಮಸಾಲೆ ದೋಸೆ ಬರೀ ಹರಿತಾ ಇದ್ದು ಚಂದ ಅಲ್ಲಿಕಂದ್ರೆ ನಾ ಮಾಡೋ ಟಿಪ್ಸ್ ಫಾಲೋ ಮಾಡಿರಿ. ದೋಸೆ ಮಾತ್ರ ಸೂಪರ್ ಡೂಪರ್ ಬರ್ತಾವೆ ನೋಡಿರಿ. ಈ ಥರ ಗರಿ ಗರಿಯಾಗಿ ಕೆಂಪಗೆ ಬರ್ತಾವೆ ನೋಡಿರಿ. ಮಾಡಬೇಕು ಏನೇನು ಹಾಕಬೇಕು ಅಂತಂದ್ರೆ ಒಂದು 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ನಾನು. ನೀವು ಎಷ್ಟು ಗ್ಲಾಸ್ ತೊಗೊಂಡಿರ್ತೀರಿ ಅದು ನಿಮ್ಮ ಇಷ್ಟ. ನಾನು 3 ಗ್ಲಾಸ್ ತೊಗೊಂಡೆ. ನಿಮ್ಗೆ ಎಷ್ಟು ಬೇಕಷ್ಟು ನೀವು ತೊಗೊರಿ. ಅದಕ್ಕೆ 1 ಗ್ಲಾಸ್ ಅವಲಕ್ಕಿ ಹಾಕೋರಿ. ಅವಲಕ್ಕಿ ಆದಮೇಲೆ ಮತ್ತೇನು ಮಾಡಬೇಕು ಅಂತಂದ್ರೆ ಒಂದು ಸ್ವಲ್ಪ ಸಾಬುದಾನಿ ಹಾಕೋರಿ, 1 ತುಸು. ಆಮೇಲೆ ಒಂದು ಸ್ವಲ್ಪ ಕಡಲೆಬೇಳೆ ಹಾಕೋರಿ. ಆಮೇಲೆ 1 ತುಸು ಸ್ವಲ್ಪ ಸಾಬುದಾನಿಗಳು ಹೇಳಿದ್ಮೇಲೆ ಒಂದು ಸ್ವಲ್ಪ ಸಾಬುದಾನಿ ಹಾಕೋರಿ. ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಉದ್ದಿನಬೇಳೆ ಹಾಕ್ಕೊಡ್ರಿ. ಉದ್ದಿನಬೇಳೆ ಹಾಕ್ಕೊಂಡ್ರೆ ಫುಲ್ಲು ಮೆತ್ತಗಾಗ್ತಾವೆ. ನಿಮ್ಗೆ ಗರಿ ಗರಿಯಾಗಿ ಮಸಾಲೆ ದೋಸೆ ಬರಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಆಮೇಲೆ 1 ಸ್ಪೂನಷ್ಟು ಮೆಂತ್ಯಕಾಳು ಹಾಕೋರಿ. ಮೆಂತ್ಯಕಾಳು ಆರೋಗ್ಯಕ್ಕೆ ಭಾಳ ಒಳ್ಳೆಯದು ನೋಡಿರಿ. ಅದು ಟೇಸ್ಟು ಚೆಂದ ಕೊಡ್ತೈತಿ. ಆಮೇಲೆ ಎಲ್ಲ ಚೆಂದಾಗ ಮಿಕ್ಸ್ ಮಾಡಿ ಚೆಂದಾಗ ವಾಶ್ ಮಾಡ್ಕೊಂಡು 2-3 ಸಲ ಚೆಂದಾಗ ವಾಶ್ ಮಾಡಿಕೊಂಡು ಬೆಳಗ್ಗೆ ಹಾಕಿಬಿಟ್ರೆ ಸಂಜೆ ತನಕ ಆರಾಮ್ ನೆನಾಕ್ಬಿಡು. ಒಂದು 6 ತಾಸಾದರೂ ಚೆಂದಾಗ ಅಕ್ಕಿ ನೆನೆಬೇಕು ನೋಡಿರಿ. ಅಂದ್ರೆ ದೋಸೆ ಮಸ್ತ್ ಆಗ್ತಾವೆ. ಈ ಸರಿ ಎಲ್ಲ ಚೆಂದಾಗ 2-3 ಸಲ ಚೆಂದಾಗೆ ತೊಳ್ಕೊಂಡು ಆಮೇಲೆ ಚೆಂದಾಗ ಮಿಕ್ಸಿಗೆ ಹಾಕೋರಿ. ನೋಡಿರಿ ಈ ಥರ ನೀರು ಹಾಕಿ ಚೆಂದಾಗ ನೆನೆ ನೋಡಿರಿ. ಮಿಕ್ಸಿ ನೋಡಿರಿ ಹಾಕಿ ರೆಡಿ ಇಟ್ಟಿದ್ದೆ ನಾನು. ಬೆಳಗ್ಗೆ ಆದಮೇಲೆ ಒಂದು ಸ್ವಲ್ಪ ಸಕ್ಕರೆ, ಆಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆಂದಾಗ ಹಿಂಗೆ ಕೈ ಆಡಿಸ್ಕೊರಿ. ಆಮೇಲೆ ನೋಡಿರಿ ಈ ಥರ ಕೈ ಆಡಿಸಿಟ್ಟೆ ಫುಲ್ ಪರ್ಮನೆಂಟ್ ಆಗಿರ್ತೈತಿ. ಆಮೇಲೆ ದೋಸೆ ಹಂಚಕಾಯಿ ಹಾಕಿಟ್ಟು ನೋಡಿರಿ ದೋಸೆ ರೆಡಿ ಆಯಿತು. ನಿಮ್ಗೆ ಇಷ್ಟ ಆಗ್ತೈತಿ ಅದ್ರ ಜೊತೆ ಚಟ್ನಿ ಪಲ್ಯ ಜೊತೆ ನೀವು ಸರ್ವ್ ಮಾಡ್ಬೋದು. ಯಾರ್ಯಾರಿಗೆ ಇಷ್ಟ ಆಗ್ತೈತಿ ಸಬ್ಸ್ಕ್ರೈಬ್ ಮಾಡಿರಿ.